ಮಲ್ಪೆ ಸಮೀಪದ ಪ್ರವಾಸಿ ತಾಣದಲ್ಲಿ ಹೊಸ ವಿವಾದವೊಂದು ಎದ್ದಿದೆ. ಪಡುಕೆರೆ ಕಡಲ ತೀರದಲ್ಲಿ ಇರುವಂತಹ ಹೋಮ್ ಸ್ಟೇಗಳ ವಿರುದ್ಧ ಗ್ರಾಮಸ್ಥರು ಅಸಮಾಧಾನ ಹೊರಹಾಕಿದ್ದಾರೆ. ನೈತಿಕತೆ ಮತ್ತು ಕಾನೂನಿನ ಪ್ರಶ್ನೆ ಎತ್ತಿದ್ದಾರೆ. ಏನಪ್ಪ ವಿಷಯ ಅಂತೀರಾ? ಈ ವರದಿ ನೋಡಿ. ಇತ್ತೀಚೆಗೆ ಮಾಲ್ಡೀವ್ಸ್ ವಿಚಾರದಲ್ಲಿ ವಿವಾದ ಎದ್ದಾಗ ನಾವ್ಯಾಕೆ ನಮ್ಮ ಕರಾವಳಿಯ ಬೀಚ್ಗಳ ಬಗ್ಗೆ ಗಮನ ಹರಿಸಲ್ಲ? ವಿದೇಶವನ್ನು ಮೀರಿಸುವ ಬೀಚ್ ನಮ್ಮಲ್ಲಿರುವಾಗ ಅದ್ಯಾಕೆ ಪ್ರವಾಸೋದ್ಯಮವನ್ನು ಅಟ್ರಾಕ್ಟ್ ಮಾಡುವಲ್ಲಿ ಹಿಂದೆ ಬಿದ್ದಿದ್ದೇವೆ ಎಂಬ ಬಗ್ಗೆ ಬಿಸಿ ಬಿಸಿ ಚರ್ಚೆ ನಡೆಯಿತು. ವಿದೇಶಕ್ಕೆ ಹೋದದ್ದು ಸಾಕು, ಬನ್ನಿ ನಮ್ಮ ಬೀಚ್ಗಳಿಗೆ ಎಂದು ಜನಪ್ರತಿನಿಧಿಗಳು ಆಹ್ವಾನವನ್ನ ಕೂಡ ನೀಡಿದ್ರು. ಈ ನಡುವೆ ಸಮಸ್ಯೆಯೊಂದು ಶುರುವಾಗಿದೆ. ಸ್ಥಳೀಯರನ್ನ ವಿಶ್ವಾಸಕ್ಕೆ ಪಡೆಯದೆ ಹೋದ್ರೆ ಯಾವ ರೀತಿಯಲ್ಲೂ ಪ್ರವಾಸೋದ್ಯಮವನ್ನ ಅಭಿವೃದ್ಧಿಪಡಿಸಲು ಸಾಧ್ಯವಿಲ್ಲ. ಉಡುಪಿಯ ಮಲ್ಪೆ ಸಮೀಪದ ಪಡುಕೆರೆಯಲ್ಲಿ ಪ್ರವಾಸಿಗಳಿಗಾಗಿ ನಿರ್ಮಾಣಗೊಂಡಿರುವ ಹೋಮ್ ಸ್ಟೇಗಳಿಗೆ ಸ್ಥಳೀಯರಿಂದ ವಿರೋಧ ವ್ಯಕ್ತವಾಗಿದೆ. ತಡರಾತ್ರಿ ನಂತರ ಹೋಮ್ ಸ್ಟೇಯಲ್ಲಿ ಉಳಿದುಕೊಂಡ ಪ್ರವಾಸಿಗರು ನಿಯಮಕ್ಕೆ ವಿರುದ್ಧವಾಗಿ ವರ್ತಿಸುತ್ತಾರೆ ಎಂದು ಗ್ರಾಮಸ್ಥರು ಅಸಮಾಧಾನ ಹೊರಹಾಕಿದ್ದಾರೆ. ನಮ್ಮ ಉಡುಪಿ ಜಿಲ್ಲೆಯ ಪ್ರವಾಸೋದ್ಯಮವನ್ನು ಉತ್ತೇಜನ ನೀಡಲು ಹಾಗೂ ಉಡುಪಿ ಜಿಲ್ಲೆಯಲ್ಲಿರುವಂಥ ಪ್ರವಾಸಿ ತಾಣಗಳನ್ನು ಉತ್ತೇಜನ ನೀಡಲು ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ ಸಾಕಷ್ಟು ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ. ಇದರಲ್ಲಿ ನಾವು ಉಡುಪಿ ಜಿಲ್ಲೆಯಲ್ಲಿ ವಿವಿಧ ಪ್ರವಾಸಿ ತಾಣಗಳಲ್ಲಿ ಬಂದಂಥ ಪ್ರವಾಸಿಗರು ಹಾಗೂ ಪ್ರವಾಸಿಗರಿಗೆ ಅವರು ಸ್ಟೇ ಮಾಡೋದಕ್ಕೆ ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟ್ ಗೈಡ್ಲೈನ್ಸ್ ಹಾಗೂ ಸರ್ಕಾರದ ಒಂದು ಗೈಡ್ಲೈನ್ಸ್ ಆಗಿರೋ ಮಾನದಂಡಗಳನ್ನ ಇಟ್ಕೊಂಡು ಹೋಮ್ ಸ್ಟೇಗೆ ನಾವು ಪರ್ಮಿಷನ್ಸ್ ಕೊಡ್ತಾ ಇದ್ದೀವಿ. ಹೋಮ್ ಸ್ಟೇಗೆ ಪರ್ಮಿಷನ್ ಕೊಡೋದಕ್ಕಿಂತ ಮುಂಚೆ ನಮ್ಮ ಇಲಾಖೆಯಿಂದ ಪರ್ಮಿಷನ್ ಕೊಡೋದಕ್ಕಿಂತ ಮುಂಚೆ ಹೋಮ್ ಸ್ಟೇಗೆ ಬೇಕಾಗಿರೋವಂಥ 6 ರಿಂದ 7 ಡಾಕ್ಯುಮೆಂಟ್ಸು ಹೋಮ್ ಸ್ಟೇ ನಡೆಸೋದಕ್ಕೆ ಪರ್ಮಿಷನ್ ಅಪ್ಲೈ ಮಾಡೋವಂಥವ್ರು ನಮ್ಮ ಇಲಾಖೆಗೆ ಸಬ್ಮಿಟ್ ಮಾಡಬೇಕಾಗ್ತದೆ. ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ನಂತರ ಅವರು ಪ್ರಾಪರ್ಟಿಗೆ ನಾವು ವಿಸಿಟ್ ಮಾಡಿ ನಮ್ಮ ಟೂರಿಸಂ ಗೈಡ್ಲೈನ್ಸ್ ಪ್ರಕಾರ ಕನಿಷ್ಠ ಮ್ಯಾಕ್ಸಿಮಮ್ ನಾವು ಅವರಿಗೆ 5 ರೂಮ್ಸಿಗೆ ಪರ್ಮಿಷನ್ ಕೊಡ್ಬೋದಾಗಿರ್ತದೆ. ಯಾರು 5 ರೂಮ್ಸ್ನ ನಡೆಸಲಿಕ್ಕೆ 5 ರೂಮ್ಸ್ ಇರ್ಬೋದು, 2 ರೂಮ್ ಇರ್ಬೋದು, 3 ರೂಮ್ ಇರ್ಬೋದು, ಅಂಥವರಿಗೆ ನಾವು ಹೋಮ್ ಸ್ಟೇ ನಡೆಸಲಿಕ್ಕೆ ಪರ್ಮಿಷನ್ ಕೊಡ್ತೀವಿ. ಪರ್ಮಿಷನ್ ಕೊಡೋಕ್ಕಿಂತ ಮುಂಚೆನೂ ಕೂಡ ನಾವು ಏನೇನು ನಮ್ಮ ಗೈಡ್ಲೈನ್ಸ್ ಪ್ರಕಾರ ಮಾನದಂಡಗಳಿದೆ ಅದೆಲ್ಲದೂ ಕೂಡ ಅವ್ರ ಹತ್ರ ರೈಟಿಂಗಲ್ಲಿ ತೊಗೊಳ್ತೀವಿ ಸ್ಟ್ಯಾಂಪ್ ಪೇಪರ್ ಮೇಲೆ. ಯಾವುದೇ ಕಾರಣಕ್ಕೂ ಪ್ರವಾಸಿಗರಿಗೆ ತೊಂದರೆ ಆಗದ ರೀತಿಯಲ್ಲಿ ಅವರು ಹೋಮ್ ಸ್ಟೇ ನಡೆಸಬೇಕು. ಅಕ್ಕಪಕ್ಕದ ಸಾರ್ವಜನಿಕರಿಗೆ ಕೂಡ ಯಾವುದೇ ರೀತಿಯ ತೊಂದರೆ ಆಗೋ ರೀತಿಯಲ್ಲೇ ಅವ್ರು ನಡೆಸಬೇಕಾಗ್ತದೆ. ಯಾವುದೇ ರೀತಿಯ ಅಹಿತಕರ ಘಟನೆ ಇರ್ಬೋದು ಅಥವಾ ಅನೈತಿಕ ಚಟುವಟಿಕೆಗಳಿರ್ಬೋದು ಯಾವುದು ಕೂಡ ಮಾಡೋದಕ್ಕೆ ಅವರು ಈ ಹೋಮ್ ಸ್ಟೇಯಲ್ಲಿ ಯಾವುದು ಮಾಡೋದಕ್ಕೆ ಅವರು ಮಾಡುವಂಗಿಲ್ಲ ಅಂತ ರೈಟಿಂಗಲ್ಲಿ ತೊಗೊತೀವಿ. ಏನಾದರೂ ಅವರು ಆ ಥರ ಏನಾದರೂ ಮಾಡ್ತಾ ಇದ್ದಾರೆ ಅಂತ ಮಾತಾಡಿದ್ರೆ ನಮಗೆ ಲಿಖಿತವಾಗಿ ದೂರು ಬಂದಲ್ಲಿ ನಾವು ಮತ್ತೆ ಜಂಟಿಯಾಗಿ ಪೊಲೀಸ್ ಇಲಾಖೆಯವರು ಇಬ್ಬರು ಜಂಟಿಯಾಗಿ ಸಂಬಂಧಪಟ್ಟಂಥ ಹೋಮ್ ಸ್ಟೇ ವಿಸಿಟ್ ಮಾಡಿ ಅವ್ರಿಗೆ ಕಾನೂನು ಪ್ರಕಾರ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ಮಾಡ್ತಾ ಇದ್ದೀವಿ. ಈ ನೈಸರ್ಗಿಕವಾಗಿರುವ ಈ ಮಲ್ಪೆ ಪಡುಕೆರೆ ಭಾಗದ ಈ ಬೀಚ್ಗಳಿರ್ಬೋದು, ಈ ಭಾಗದಲ್ಲಿರುವ ಎಲ್ಲ ಪ್ರದೇಶಗಳಲ್ಲಿ ಯಾವುದೇ ರೀತಿಯ ಅನೈತಿಕ ಚಟುವಟಿಕೆಗಳಿರ್ಬೋದು, ಡ್ರಗ್ಸ್ಗೆ ಸಂಬಂಧಪಟ್ಟಂತಿರ್ಬೋದು, ಯಾವುದೇ ರೀತಿಯ ಅಕ್ರಮ ಚಟುವಟಿಕೆಗಳಿಗೆ ಅವಕಾಶವನ್ನು ಕಲ್ಪಿಸಬಾರ್ದಂತ. ಏಕೆಂದರೆ ಇಲ್ಲಿರುವ ನಮ್ಮ ಸಂಸ್ಕೃತಿಯನ್ನು ಕೆಡುವಂಥ ಕೆಲಸ ಆ ಮೂಲಕ ಆಗ್ತದೆ. ಆ ದೃಷ್ಟಿಯಲ್ಲಿ ಈಗಾಗಲೇ ಅವರು ಮನವಿಯನ್ನು ಕೊಟ್ಟಿದ್ದಾರೆ. ಒಬ್ಬ ಜನಪ್ರತಿನಿಧಿಯಾಗಿದ್ದುಕೊಂಡು ಜನರ ಆಶೀರ್ವಾದದಿಂದ ನಾವು ಶಾಸಕನಾಗಲಿಕ್ಕೆ ಇರಲಿಕ್ಕೆ ಹೋಗಿ ಖಂಡಿತವಾಗಿ ಜನರ ಸಮಸ್ಯೆಗೆ ಸ್ಪಂದಿಸಬೇಕಾದ ಆದ ಕರ್ತವ್ಯ. ಈಗಾಗಲೇ ಅವರಿಗೆ ತಿಳಿಸಿದ್ದೇನೆ. ಒಬ್ಬ ಜನಪ್ರತಿನಿಧಿಯಾಗಿ ಮಾತ್ರ ಅಲ್ಲ, ತಮ್ಮ ಸಂಘದ ಸದಸ್ಯನಾಗಿದ್ದುಕೊಂಡು ನಿಮಗೆ ನ್ಯಾಯ ಕೊಡುವಂಥ ಕೆಲಸವನ್ನು ನಾನು ಮಾಡ್ತೇನೆ ಅಂತ. ಇವತ್ತು ಡ್ರಗ್ಸಿನ ಸಂಬಂಧಪಟ್ಟಂತೆ ಭಾಳಷ್ಟು ಡ್ರಗ್ಸ್ನ ಜಾಳ ಅವಲಗಳು ಈ ಭಾಗದಲ್ಲಿ ಆಗ್ತುಂಟು. ಯಾಕೆಂದರೆ ಡ್ರಗ್ಸ್ ಸೇವನೆ ಮಾಡಿದ ನಂತರ ಅವನಿಗೆ ಅವನೊಂದು ಕಂಟ್ರೋಲ್ ಇರೋದಿಲ್ಲ. ಯಾವುದೋ ಕೃತ್ಯಗಳನ್ನು ಎಸಗಲಿಕ್ಕೆ ಅವ್ನು ಮುಂದಾಗ್ತಾನೆ. ಈ ಭಾಗದಲ್ಲಿ ಭಾಳಷ್ಟು ನಮ್ಮ ಸಣ್ಣ ಪುಟ್ಟ ಮಕ್ಕಳಿರ್ಬೋದು, ಕಾಲೇಜ್ ಹೋಗುವ ಹುಡುಗಿಯರು ಇರ್ಬೋದು, ಅವರೆಲ್ಲ ಒಂದು ಭಯದ ವಾತಾವರಣದಲ್ಲಿ ಕಾಲೇಜಿಗೆ ಓಡಾಡುವಂಥ ಪರಿಸ್ಥಿತಿ ಬಂದಿದೆ. ಅದಕ್ಕೆಲ್ಲ ಒಂದು ಬ್ರೇಕ್ ಕೊಡಬೇಕು ಅಂತ ದೃಷ್ಟಿಯಲ್ಲಿ ಇವತ್ತು ಅವ್ರು ಸಭೆಯನ್ನು ಕರೆದಿದ್ದಾರೆ. ತಕ್ಷಣ DC ಇರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳ ಸಭೆಯನ್ನು ಸೇರಿ ಈ ಭಾಗಕ್ಕೆ ಒಂದು ನೆಮ್ಮದಿಯ ಜೀವನ ನಡೆಯುವಂಥ ಒಂದು ಅವಕಾಶ ಕಲ್ಪಿಸಿಕೊಡ್ತಾರೆ ಅಂತ ಈ ಮೂಲಕ ಹೇಳ್ತೇನೆ. ಪಡುಕೆರೆ ಬೀಚ್ನಲ್ಲಿ ಹೋಮ್ ಸ್ಟೇಗಳಿಗೆ ಕಡಿವಾಣ ಹಾಕಲು ಜನ ಒತ್ತಾಯಿಸಿದ್ದಾರೆ. ಪಡುಕೆರೆ ಕಡೆಕಾರು ನಡುವೆ ಅಂದಾಜು 15 ಹೋಮ್ ಸ್ಟೇಗಳಿವೆ. ನಮ್ಮ ಸಂಸ್ಕೃತಿ ಹಾಳಾಗುತ್ತದೆ. ಮದ್ಯಪಾನ, ಅವನು ಡ್ರಗ್ಸ್, ಗಾಂಜಾ ಸೇವನೆಯ ಆತಂಕವನ್ನ ಮಹಿಳೆಯರು ಹೊರಹಾಕಿದ್ದಾರೆ. ಹೋಮ್ ಸ್ಟೇಗಳು ಅನೈತಿಕ ಚಟುವಟಿಕೆಗಳ ತಾಣ ಅನ್ನೋದು ಗ್ರಾಮಸ್ಥರ ಸಂಶಯ. ಅಂಕಲ್ ಮುಲ್ಪ ಮಂದಿರೋಗಿ ಭಜನೆ ಪೂರ ಬರ್ಪ
ಅದಾಗ ಟೂರಿಸ್ಟ್ ಪೂರ ಬರ್ಪೇರು ಆಗಲಿ ಡ್ರೆಸ್ ಪೂರ ತೂವೇರ ಆಪುಜಿ ಒಂಜಿ ದಿನ ಡ್ರಗ್ಸ್ ಪೂರ ಪರ್ದುಂಡತೆ ಆಗಲಿ ನಡಪೆರಿನ ಪಿನ ಆಪುಜಿ ಎಂಕಲ್ ನೆರಂಡಲ್ಲ ಅಲ್ಪ ಆಗಲು ಬೂರ್ದು ತೂರೊಂದು ಪುರಲ್ಲೇರವೆ ಎಂಕಲಿ ಮಸ್ತ್ ಬೇಜಾರಾಣ ಒಂಜಿ ಮಂದಿ ರೋಡ್ ಭಜನೆ ಮಲ್ತದ ಪಿದಾಯಿ ಬನ್ನ ಇಂಚಿನ ಪೂರ ಸೀನ್ ತೂಡತ ಪನ್ಪಿನ ಬೊಕ್ಕ ಮೊರನಿ ಫಾರಿನರ್ಸ್ ಪೂರ ಕಡ್ಲರಿಗೆ ಬತ್ತಿತ್ತಿರು ದಾಲೇಜಿ ಡ್ರೆಸ್ ಇಜ್ಜಾಗಲ ಎಂಕಲ್ ಪಂಡ ನಿಗಲೇನು ಎಡೆ ಪೂರ ಬರ್ಪಿ ನಿಂಚ ಪೂರ ಬರ್ರೆ ಬಲ್ಲಿ ನಿಗಲ್ ಪನ್ನೈಕು ನಿಗಲ್ ನನ್ನ ಕಡ್ಲು ಬಂದಕೇನು ವೇರಾಗಲು ಎಂಕಲಾಗಲಿ ಏನಪ್ಪ ನೋಡು ಕಡ್ಲೆ ಎಂಕಲ್ನತ್ತು ಎಂಕಲೆ ಸಂಸ್ಕೃತಿ ಬೋಡು ಎಂಕಲ್ನ ಸಂಸ್ಕೃತಿ ಒರಿಯೋಡು ಐಕೋಸ್ಕರ ಎಂಕಲ್ ಪನ್ನೊಂದಿಲ್ಲ ನಿಗಲ್ ಪೋಟ ಪೂರ ಫುಲ್ ಡ್ರೆಸ್ ಪಾಡು ಬಲ್ಲಿ ಎಂಕಲಿ ದಾಲ ಬೇಜಾರೆಜ್ಜಿ ನಿಗಲು ಇಂಚ ಪೂರ ಡ್ರೆಸ್ ಪಾಡು ಬರೋಡ್ಚಿ ಪೂರ ಪಂಡಾಗಲೆ ಈಗ ಮುಲ್ಪ ಮಂದಿರದ ಬರೀ ಎಂಕಲ್ ಭಜನೆ ಶನಿವಾರ ಭಜನೆ ಕಾರ್ಯಕ್ರಮ ಆವೊಂದುಂಡು ಪಡುಕರೆ ಇದು ಮಲ್ಪೆರ್ದು ಇಂಚ ಮಟ್ಟದ ಆಯ್ತಾ ಅಪ್ಪಗ ಭಜನೆ ಕಾರ್ಯಕ್ರಮ ಪೂರ ಆವನಾಗ ಬೇತೆ ಒಂಗಲು ಪೂರ ಬತ್ತದೊಂದು ಪೂರ ಸೀನ್ ಕೆಲವು ಪೂರ ಅಶ್ಲಿ ಸೀನ್ ಪೂರ ತುವೇರೆಗೆ ಆಪುಜಿ ಎಂಕಲೆ ಒಂದು ಅವಲ ಪವಿತ್ರವೇನೆ ರಾಮಭಕ್ತ ಭಜನ ಮಂದಿರನೇ ಮುಲ್ಪ ಮಸ್ತ್ ಉಪ್ಪುನು ನಮ್ಮ ಅಂಚದು ನಮ್ಮಕ್ಕ ಪೂರ ಅಶ್ಲೀಲ ಪೂರ ತೂವೇರ ಆವೇರೆ ಬಲ್ಲಿ ಬೊಕ್ಕ ಗೆಸ್ಟ್ ಹೌಸ್ ಕಟ್ಟನಕ್ಕತ್ತಿನ ಅವೇನು ಪೂರ ಕಟ್ಟೆರೆ ಜಾಗ ಪೂರ ಮಾರನೆ ಕೊರ್ರೆ ಬಲ್ಲಿ ಬಿಡ್ರೆ ಬಲ್ಲಿ ರಸ್ತೆ ಆಗಿರುವ ಕಾರಣ ಪೊಲೀಸ್ ಬೀಟ್ ಜಾಸ್ತಿ ಮಾಡಬೇಕೆಂಬ ಒತ್ತಾಯವಿದೆ. ಗ್ರಾಮಸ್ಥರು ಸಭೆ ನಡೆಸಿ ಶಾಸಕ ಯಶ್ಪಾಲ್ ಸುವರ್ಣ ಮುಂದೆ ಸಮಸ್ಯೆ ತೋಡಿಕೊಂಡಿದ್ದಾರೆ. ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸುವ ಗುರಿ ಒಂದೆಡೆ, ಗ್ರಾಮದಲ್ಲಿ ಯಾವುದೇ ಹೋಮ್ ಸ್ಟೇಗಳು ಇರಬಾರದು ಎಂಬ ಒತ್ತಾಯ ಮತ್ತೊಂದೆಡೆ. ಹೀಗಾದ್ರೆ ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸುವುದು ಹೇಗೆ? ಎರಡು ಕಡೆಯವರ ಸಭೆ ನಡೆಸಿ ನಿಯಮಗಳನ್ನು ರೂಪಿಸಿದರೆ ಮಾತ್ರ ಸಮಸ್ಯೆ ಬಗೆಹರಿಯಲು ಸಾಧ್ಯ. ಪ್ರಮೋದ್ ಸುವರ್ಣ, ನಮಕುಡ್ಲ ನ್ಯೂಸ್ 24/7.